ನೋಡಿ ಕ್ವಶನ್ನು ಸಾಲ್ವ್ x square y double dash plus xy dash plus 9y is equal to 3x square plus sin 3 log x. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಕ್ವಶನ್ ಇದನ್ನ ನೀಟಾಗಿ ಬರ್ಕೊಳ್ಳೋಣ. x square y double dash plus xy dash plus 9y is equal to 3x square plus sin of 3 log x. ಈಗ ಏನು ಮಾಡಬೇಕು ನೀವು ಇಲ್ಲಿ ಪುಟ್ t is equal to log x ಅಂತ ಬರ್ಕೋಬೇಕು. ಆರ್ e for t is equal to x ಅಂತ ತಗೋಬೇಕು. ಇಲ್ಲಿ x square into y double dash x into y dash ಬಂದರೆ ಈ ಥರ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ದೆನ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ದೆನ್ ವಿ ಹ್ಯಾವ್ x square into y double dash plus x into y dash ಬಂದಾಗ ಯಾವಾಗಲೂ ಅದು ಕೋಚಿಸ್ ಇದ್ದಂಗೆ. x into y dash is equal to dy, x square into y double dash ಅಂದರೆ t into t minus 1 into y, where d is equal to d by dt. ಈಗ ಇದನ್ನ 1 ಅಂದ್ಕೊಳ್ಳಿ. ಹೆನ್ಸ್ 1 ಬಿಕಮ್ಸ್ ಅಂತ ಬರ್ಕೋಬೇಕು. ನೋಡಿ x square y double dash ಅಂದರೆ d into d minus 1 y, ಪ್ಲಸ್ x y dash ಅಂದರೆ dy ಪ್ಲಸ್ 9y is equal to 3 into ಇಲ್ಲಿ x ಅಂದರೆ e power t whole square ಪ್ಲಸ್ sin 3. ಇಲ್ಲಿ ನೋಡಿ log x ಅಂದರೆ t sin 3t. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಫಸ್ಟ್ ಪುಟ್ t is equal to log x ಅಂತ ತಗೋಬೇಕು. ಆರ್ e power t ಅಂದರೆ x ಅಂತ ತಗೋಬೇಕು. ದೆನ್ ವಿ ಹ್ಯಾವ್ x y ಡ್ಯಾಶ್ ಬದಲು dy ಬರ್ಕೋಬೇಕು. x square y double dash ಬದಲು d into d minus 1 y ಬರ್ಕೋಬೇಕು. ವೇರ್ t ಅಂದರೆ d by dt ಅಂತ ತಗೋಬೇಕು. ಹೆನ್ಸ್ 1 ಬಿಕಮ್ಸ್ ಅಂತ ಬರೆದು x square y double dash ಬದಲು d into d minus 1 y ಪ್ಲಸ್ x y dash ಬದಲು dy ಪ್ಲಸ್ 9y 3 x square ಅಂದರೆ e power t whole square ಪ್ಲಸ್ sin 3 log x ಅಂದರೆ t sin 3t. ಈಗ d square d into d square minus d into 1 d into y plus dy plus 9y is equal to 3 into e power t whole square ಅಂದರೆ e power 2t plus sin 3t. ಇಲ್ಲಿ y ನ ಕಾಮನ್ ತಗೋಬೇಕು. d square minus d plus d plus 9 into y is equal to 3 e power t plus sin 3t ಅಂತ ಬರ್ಕೋಬೇಕು. ಇಲ್ಲಿ ನೋಡಿ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಮಾಡಿ ಬರೋದು ಡಿ ಸ್ಕ್ವೇರ್ ಪ್ಲಸ್ 9 ಇಂಟು ವೈ ಈಸ್ ಈಕ್ವಲ್ ಟು 3 e power 2t ಪ್ಲಸ್ ಸೈನ್ 3t. ಇಷ್ಟಾದ್ಮೇಲೆ ಏನು ಮಾಡಬೇಕಂದ್ರೆ ಆಕ್ಸಿಲರಿ ಈಕ್ವೇಷನ್ ಅಂತ ಬರೋದು ಡಿ ಬದಲು ಎಮ್ ಹಾಕೋಬೇಕು. ಎಮ್ ಸ್ಕ್ವೇರ್ ಪ್ಲಸ್ 9 ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 9 ಅಂದರೆ ಪ್ಲಸ್ ಆರ್ ಮೈನಸ್ 3i ಬರುತ್ತೆ. ರೂಟ್ ಆಫ್ ಮೈನಸ್ 9 ಮಾಡಿದ್ರೆ 3i ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಪ್ಲಸ್ ಆರ್ ಮೈನಸ್ ಎ ಐ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ವೈ ಸಿ ಬರೆಯೋದು. C1 ಐ ಬಂದರೆ ಕಾಸು ಮತ್ತು ಸೈನ್ ತಗೋಬೇಕು. C1 ಕಾಸ್ 3t ಟಿ ತಗೋಬೇಕಂದ್ರೆ ಇಲ್ಲಿ ಡಿ ಅಂದರೆ ಡಿ ಬೈ ಡಿ ಟಿ. ಅದಕ್ಕೆ C1 ಕಾಸ್ 3t ಪ್ಲಸ್ C2 ಸೈನ್ 3t. ಇಷ್ಟು ವೈ ಪಿ ಮಾಡಬೇಕೀಗ. ನೋಡಿ ವೈ ಪಿ ಬಂದು
3 e power 2t plus sin 3t by d square plus 9. Yp is equal to 3 e power 2t plus sin 3t. ನೋಡಿ ಇಲ್ಲಿ ಡಿ ಸ್ಕ್ವೇರ್ ಪ್ಲಸ್ 9 ಬರ್ಕೋಬೇಕು. ನೆಕ್ಸ್ಟ್ yp is equal to 3 into e power 2t divided by d square plus 9 plus sin 3t divided by d square plus 9 ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ e power at by f of d ಫಾರ್ಮ್ ಅಲ್ಲಿ ಇದ್ರೆ d ರಿಪ್ಲೇಸ್ ಬೈ a ಮಾಡಬೇಕಂದ್ರೆ ಇಲ್ಲಿ yp is equal to 3 e power 2t divided by d ಜಾಗದಲ್ಲಿ 2 ಹಾಕಿದ್ರೆ 2 ಸ್ಕ್ವೇರ್ ಪ್ಲಸ್ 9 ಇಲ್ಲಿ ಪ್ಲಸ್ ಇಲ್ಲಿ sin 80 by f of d ಇದೆ ಜ್ಞಾಪಕ ಇಟ್ಕೊಳ್ಳಿ. sin 80 ಅಥವಾ cos 80 by f of d ಫಾರ್ಮ್ ಅಲ್ಲಿ ಇದ್ರೆ ಇಲ್ಲಿ ಡಿ ರಿಪ್ಲೇಸ್ ಮಾಡಂಗಿಲ್ಲ, ಡಿ ಸ್ಕ್ವೇರ್ ಮಾತ್ರ ರಿಪ್ಲೇಸ್ ಮಾಡಬೇಕು ಬೈ ಮೈನಸ್ ಎ ಸ್ಕ್ವೇರ್. ನೋಡಿ ಎ ಅಂದರೆ ಇದು, ಎ ಅಂದರೆ 3 ಅಂದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ 3 ಸ್ಕ್ವೇರ್. ಮೈನಸ್ ಹಂಗೆ ಇರಲಿ, ಗೊತ್ತಾಗ್ತಿದೆಯಾ? ಮೈನಸ್ ಕಂಪಲ್ಸರಿ ಇರಬೇಕು. ನೋಡಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇದ್ದಿದ್ರೆ ಅದು ಪಾಸಿಟಿವ್ ಆಗ್ತಿತ್ತು, ಇದು ಮೈನಸ್ ಹಂಗೆ ಇರುತ್ತೆ, ಬರೀ ಎನ ಸ್ಕ್ವೇರ್ ಮಾಡಬೇಕು ನೀವು, ಮೈನಸ್ ಎ ಹೋಲ್ ಸ್ಕ್ವೇರ್ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಮೈನಸ್ ಕಂಪಲ್ಸರಿ ಇರಬೇಕು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಸ್ಕ್ವೇರ್ ಇದೆ ಅಂತ ಪ್ಲಸ್ 9 ಅಂತ ತಗೋಬೇಡಿ, ಯಾವಾಗಲೂ ಮೈನಸ್ಸೇ ಇರಬೇಕಲ್ಲಿ. ಸ್ಕ್ವೇರ್ ಮಾಡ್ಬಿಟ್ಟು ಆಮೇಲೆ ಮೈನಸ್ ಆಗಬೇಕು. 3ಗೆ ಸ್ಕ್ವೇರ್ ಮಾಡಿ 9 ಮೈನಸ್, ಅಂದರೆ 3 ಇದ್ರೆ ಮೈನಸ್ 9 ಹಾಕಿ, 4 ಇದ್ರೆ ಮೈನಸ್ 16 ಹಾಕಿ, 2 ಇದ್ರೆ ಮೈನಸ್ 4 ಹಾಕಿ, ಆ ಥರ. 1 ಇದ್ರೆ ಮೈನಸ್ 1. ಇಲ್ಲಿ ಮೈನಸ್ 9 ಹಾಕಿದ್ರೆ ನೋಡಿ ಡಿನಾಮಿನೇಟರ್ ಏನು ಬರ್ತಾ ಇದೆ 0. ಯಾವಾಗ ಡಿನಾಮಿನೇಟರ್ 0 ಬರುತ್ತೆ ಅವಾಗ ಹಾಕಕ್ಕೆ ಹೋಗ್ಬಿಡಿ ವ್ಯಾಲ್ಯೂನ. ನೀವೇನು ಮಾಡಿ ಟಿ ಇಂದ ಡಿಫ್ರೆಂಟ್ ಟಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನ್ಯೂಮರೇಟರ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ 2d. ಈಗೇನು ಮಾಡಬೇಕು, yp is equal to 3 e power 2t divided by 2 ಸ್ಕ್ವೇರ್ ಅಂದರೆ 4 ಪ್ಲಸ್ 9 13 ಆಗುತ್ತೆ, ಪ್ಲಸ್ ಇಲ್ಲಿ ಬೈ 2ನ ಆಚೆ ಈ 2ನ ಆಚೆ ತಗೋಬೋದು, ಉಳಿಯೋದು sin 3t by d. ಈಗ sin 3t by d ಅಂದರೆ ಏನು ಗೊತ್ತಾ, ಇಂಟಿಗ್ರೇಷನ್ ಆಫ್ sin 3t ಅಂತ. sin 3t by d ಅಂದರೆ ಇಂಟಿಗ್ರೇಷನ್ ಆಫ್ sin 3t dt ಅಂತ. ಇಂಟಿಗ್ರೇಷನ್ ಆಫ್ sin 3t ಬಂದು ಮೈನಸ್ ಕಾಸ್ 3t by 3 ಅಂದರೆ sin 3t by d ನ ನೀವು ಮೈನಸ್ ಕಾಸ್ 3t by 3 ಅಂತ ಬರ್ಕೋಬೋದು. yp is equal to 3 e power 2t divided by 13 plus t by 2, ಇಲ್ಲಿ ಮೈನಸ್ ಕಾಸ್ 3t by 3 ಬರುತ್ತೆ. ಇದೇನಾಗುತ್ತೆ, yp is equal to 3 e power 2t by 13 plus into minus minus t cos 3t by 6. ಈಗ ಟಿ ಅಂದರೆ ಇದು ಲಾಗ್ ಎಕ್ಸ್, ಅರ್ಥಾತ್ ಇಲ್ಲಿ e power t ಅಂದರೆ x ಸ್ಕ್ವೇರ್. ಇಲ್ಲೇನು ಮಾಡಬೇಕು, ಟಿ ಜಾಗದಲ್ಲಿ ಇದೆಲ್ಲ ರಫ್ ವರ್ಕು, ಲಾಗ್ ಎಕ್ಸು, e power t ಬಂದರೆ ಎಕ್ಸು, e power 2t ಬಂದರೆ ಎಕ್ಸ್ ಸ್ಕ್ವೇರ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟು y is equal to yc ಪ್ಲಸ್ yp ಬರ್ಕೊಳ್ಳೋಣ. y is equal to yc ಪ್ಲಸ್ yp. y is equal to ಇಲ್ಲಿ yc ಬಂದು c1 cos 3t plus c2 sin 3t plus yp ಅಂದರೆ 3 e power 2t by 13 minus t cos 3t by 6. y is equal to c1 cos 3 t ಅಂದರೆ log x plus c2 sin 3 log x plus 3 e power 2t ಅಂದರೆ x ಸ್ಕ್ವೇರ್
ಬೈ 13 ಮೈನಸ್ ಟಿ ಅಂದರೆ ಲಾಗ್ ಎಕ್ಸ್ cos 3 log x whole divided by 6. ಇದು ಫೈನಲ್. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ನೋಡ್ಕೊಳ್ಳಿ, ಕ್ವಶನ್ ಬಂದು ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಪ್ಲಸ್ 9y is equal to 3x square plus sin 3 log. Solution x square y double dash plus xy dash plus 9y is equal to 3x square plus sin 3 log x. Put t is equal to log x or e power t is equal to x. Then we have ಅಂತ xy dash ಅಂದರೆ dy, x square y double dash ಅಂದರೆ d into d minus 1y, where d ಅಂದರೆ dy dt. Hence 1 becomes ಅಂತ ಬರ್ತು x square y double dash ಬದಲು d into d minus 1y ಬರೀರಿ, xy dash ಬದಲು dy ಬರೀರಿ, 9y ಹಂಗೆ ಇರಲಿ, 3 x square ಅಂದರೆ e power t whole square plus sin 3 log x ಅಂದರೆ t sin 3t. ಇಲ್ಲಿ d into d square minus d into y plus dy plus 9y, 3 e power t whole square ಅಂದರೆ e power 2t plus sin 3t. d square minus d plus t plus 9 into y, 3 e power 2t plus sin 3t. d square plus 9 into y is equal to 3 e power 2t plus sin 3t. Auxiliary equation is m square plus 9 is equal to 0. m square is minus 9. m is equal to plus or minus root of minus 9. m is equal to plus or minus 3i. yc ಅಂದರೆ c1 cos 3t plus c2 sin 3t. yp ಮಾಡಬೇಕು. yp ಅಂದರೆ e power 3 e power 2t plus sin 3t by d square plus 9 ಇರುತ್ತೆ. ಇದನ್ನ ಬೇರೆ ಬೇರೆ ಮಾಡಿ, d replace by a ಮಾಡಿ, ದಟ್ ಈಸ್ d replace by 2 ಮಾಡಿ. ಇಲ್ಲಿ d square replace by minus 9 ಮಾಡಿದರೆ ಇಟ್ಸ್ ಡಿನಾಮಿನೇಟರ್ 0 ಬರುತ್ತೆ, ಅದಕ್ಕೆ t ಹಂಗೆ ಇಟ್ಕೊಂಡು sin 3t by ಡಿಫ್ರೆನ್ಷಿಯೇಟ್ ಮಾಡಿ. t by 2 sin 3t by d ಅಂದರೆ sin 3t ಗೆ ಇಂಟಿಗ್ರೇಷನ್ ಮೈನಸ್ cos 3t by 3. 3 e power 2t by 13 minus t cos 3t by 6 ಆಗುತ್ತೆ. y is equal to yc plus yp. y is equal to yc ಅಂದರೆ c1 cos 3t plus c2 sin 3t plus yp ಅಂದರೆ ಇದು. ಆಮೇಲೆ t ಜಾಗದಲ್ಲಿ log x ಹಾಕಿ ಅಷ್ಟೇ, e power 2t ಬದಲು x ಸ್ಕ್ವೇರ್ ಹಾಕಿ. ಥ್ಯಾಂಕ್ ಯು.